बदले वधीक साबुण वधीक हाक्ತೀನಿ ನಾನು अपना काम बड़ा बड़ा अगला कप ಮಾಡ್ದಲ್ಲ ಇದು ಫುಲ್ ಒಂದು ಸರಿ ಇದು ಓಡೋದು ಇದು हाँ सर पूरा जिले पड़ रहा ये सर बरा होता है हमारे कपड़ा में मार्का लगा हुआ था लेकिन हमारे कहना तो बैठने महिला ने पूरा भर हमारे घर में घंटा हिम्मत पड़ जाती है आ संकेत संसार तुम्हारा ಇವರೆಲ್ಲ ನಿಮ್ಮ ಜಾಗದಾಗ ಬಂದು ಹಾಕಿದಾರ ಇನ್ನೊಂದ್ಸಲ ಹೊಳ್ಕೊಂಡೆ ಬರ್ರಿ ಈ ಕಡೆನೂ ಹೋಗ್ತಾರೆ ಜಾಗ ಪೂರ ಎಲ್ಲ ಕೆಡಿಯೋದ್ರಿ ಇಲ್ಲಿ ನಿಮ್ಗೆ ಯಾರು ಊರ ಕಡೆ ಹಿಡ್ಕೊಂಡು ಪೂರ ತಗೋರಿ ಚಂದ हाँ क्षेत्र में योचने अब आप चलाने अದೇ ಹೊಲ ನೋಡಿ ಓ ಅಲ್ಲಿ ಮನೆ ಒಂದು ಕಿಡಿದ್ರಲ್ಲ ತೊಗೊಂಡ್ರ ಅಲ್ಲಿ ಕಲ್ಲು ತೊಗೊಂಡಿ ಸರ್ ಕಲ್ಲು ತಗೊಂಡಿರಿ ಸರ್ 3,000 ರೀ 3,000 अरे एक श्रीराम का फ्री मिला आपको पाई वो बोल टाइप कर दो
ನೀವು ಸಿಂದಗಿ ಗ್ರಾಮದಲ್ಲಿ ಎಷ್ಟು ವರ್ಷಗಳಿಂದ ವಾಸವಾಗಿದ್ದೀರಿ? ನಾವು 25 ವರ್ಷದಿಂದ ಮುಂದೆ ಇದ್ದೀವಿ ರೀ. 25 ವರ್ಷ ಮುಂದೆ ಇದ್ದೀವಿ ರೀ. ನಾವು ಹಳೆ ಹಿಂದಕ್ಕೆ ನಮ್ಮ ಅಜ್ಜ ಮುತ್ತವ್ರು ಎಲ್ಲ ಇಲ್ಲೇ ಇದ್ದು ಇದು ಮಾಡಿದವ್ರು. ನಾವು ಸಿಂಧಿ ಪರಿಕಿದಾಗ ಇಲ್ಲೇ ಝೋಪಡಿ ಹಾಕೊಂಡು ಇರ್ತಿದ್ದೇವೆ ರೀ ಮೊದಲ. ಅದಕ್ಕೆ ಇಂದಿರಾ ಗಾಂಧಿಯವರು ಆರಿಸಿ ಬಂದ ಕೇಸಂದ್ರೆ ನಮ್ಗೆ 43 ಮನೆ ಕಟ್ಟಾಡು ಮಾಡಿದರು. ಇನ್ನೂ 20 ಝೋಪಡಿ ಇದ್ದು ರೀ. ಅದು ಬನ್ಸಿ ಮನೆದು ಒಂದು ಇನ್ನೂ ಬಿಲ್ ಕೊಡೋದೈತಿ ರೀ, ಲಾಸ್ಟ್ ಬಿಲ್ಲ. ಬನ್ಸಿದ ಲಾಸ್ಟ್ ಬಿಲ್ ಕೊಟ್ಟರೆ ಮತ್ತು ಆ ಮನೆಗಳಂತೂ ನಮ್ಗೆ ಇದು ಮಾಡೋದಿತ್ತು. ಮುಂದೆ ಅವು ಭೀ ಮನೆದು ಕಟ್ಟಡ ಚಾಲು ಆಗೋದಿತ್ತು. ಅವು ಮತ್ತು ಬಿಲ್ ಬರೋದ್ರ ಒಟ್ಟಿಗೆ ಕಟ್ಟಾಗಿ ನಿಂತದ್ರು ಸರ್ ಅಲ್ಲಿಗೆ. ನಿಮ್ಮ ಎಷ್ಟು ಮನೆ ಇದ್ದವು ಮತ್ತು ಎಷ್ಟು ಗುಡಿಸಲು ಇದ್ದು ರೀ? ನಮ್ಮ 43 ಮನೆ ಕಟ್ಟಾಡಿದ್ದು ರೀ, 20 ಝೋಪಡಿ ಇದ್ದು ರೀ. ಮನೆಗಳು ಸರ್ಕಾರದಿಂದ ಆಗಿದ್ದವೇನ? ಹಾಂ ಆಗಿದೆ ರೀ, ಸರ್ಕಾರದಿಂದ ಮಂಜೂರು ಆಗಿದ್ದಾವೆ ರೀ. ಎಷ್ಟು ಯಾವಾಗ ಆಗಿದ್ದು? ನಮ್ಮ ರೀ 1980 ಆಗಿದ್ದಾವೆ ರೀ. ಒಟ್ಟು ಕಾಂಗ್ರೆಸ್ದಾಗ ಇಂದಿರಾ ಗಾಂಧಿ ಅವರು ಆರಿಸಿ ಬಂದಿದ್ದಲ್ರಿ. ಆರಿಸಿ ಬಂದು ಸ್ವತಂತ್ರ ತೊಗೊಂಡು ಇಂದಿರಾ ಗಾಂಧಿ ಅವರು ಸ್ವತಂತ್ರ ತೊಗೊಂಡು ನಮ್ಗೆ ಮನೆ ಕೊಟ್ಟಿದ್ದಾವೆ ರೀ. ಯಾರಿಗೆ ಜಗಳ ಆಯ್ತು ರೀ? ನಮಗೆ ಊರನವ್ರದ್ದು ನಮ್ದು ಏನು ಜಗಳ ಹಿಂದಕ್ಕೆ ಇದ್ದಿದ್ದಿಲ್ಲ ರೀ. ಅದು ಲಗ್ನ ಬಸವಣ್ಣಪ್ಪನ ಕುಂಬಾರ ಬಸವಣ್ಣಪ್ಪನ ಮಗನ ಲಗ್ನ ಇತ್ತು. ನಮ್ಮ ಹುಡುಗರು ಹೋಗ್ಕೇಸಿಂದ ಅಲ್ಲಿ ಕುಣಿತೀನಿ ಅಂತ ಹೇಳಿ ಹೋದಾಗ ಮಕ್ಕಳೇ ಪೋಚಾರ ನೀವು ಯಾಕೆ ಬರ್ತೀರಿ ಇಲ್ಲ ಅಂತ ಹೇಳಿ ಕೇಸಿಂದ ಬಡಿ ಮಾಡಿದ್ರು. ಮಾಡ್ಕೇಸಿಂದ ನಾವು ಹುಡುಗರು ತೊಗೊಂಡು ಹೊರಗೆ ಈ ಕಡೆ ಹೊಂಟು ಬಂದೀವಿ. ರಾತ್ರಿ ಏನು ಗೊತ್ತಾಯಿತು. ಹೊತ್ತು ಹೊಂಟ್ರೆ ನಸಿಗಿನಾಗ ಬಂದು ಹೊರಕಡೆ 10 ಜನ ಉಳಿದೇ ಬಿಟ್ಟು ಊರಾಗ ತಾಂಡದಾಗಿದ್ದು ಮಂದಿ ಸಿಕ್ಕ ಮಂದಿ ಪೂರ ಬಡಿ ಮಾಡಿ ಹೊಂಟು ಹೋಗ್ಬಿಟ್ರು. ಜಗಳ ಆದ್ಮ್ಯಾಕ ಏನೇನು ಆಸ್ತಿ ಕಳ್ಕೊಂಡ್ರಿ ನೀವು? ನಮ್ಮದು 13 ಕುರಿ ಇದ್ದು ರೀ. ನಮ್ಮ 4 ಚೀಲ ಜೋಳ ಇದ್ದು ಮತ್ತು 2 ಕೊಡ ಒಂದು ಸೀತಿ ತುಂಬಿಟ್ಟಿದ್ದೇವೆ ರೀ. ನಾವು ಗೋಧಿ ಇದ್ದು ಅದು ಒಂದು ಕೆಲವು ಸಾಮಾನು ಇದ್ದಿದ್ದು ಬಂಗಾರದ ಒಂದು ಅರ್ಧ ತೊಲಿದು ಜಿರಾಮಣಿ ಇತ್ತು ರೀ ನಮ್ಮದು. ನೀವು ಊರು ಯಾಕೆ ಬಿಟ್ರಿ? ಊರು ಬತ್ತಲೆ ಹಾಕಿಸಿಂದ ಗಂಡಸು ಮಕ್ಕಳು ನಮ್ಮ ಹೆಣ್ಮಕ್ಳ ಮೇಲೆ ಬಲಾತ್ಕಾರ ಮಾಡ್ಲಿಕತ್ತಾಗೆ ನಾವು ಲಾಸ್ಟ್ ಊರು ಬಿಟ್ಟು ಹೋಗಿದ್ದೇವೆ. ನೀವು ಸದ್ಯಕ್ಕೆ ಈಗ ಊರು ಬಿಟ್ಟ ಮ್ಯಾಕೆ ಎಲ್ಲೆಲ್ಲಿ ಇದ್ದೀರಿ ನೀವು? ನಾವು ಸೂಪರ್ ಮಾರ್ಕೆಟ್ದಾಗ ಅಲ್ಲಿ ಬರೀ ರೋಡಿನ ಮೇಲೆ ಜಿಂದಗಿ ಮಾಡ್ಕೋತ ಪುಗ್ಗ ಮಾಡ್ಕೋತ ಇಲ್ಲಿಟ್ಟು ಆಟೋ ಸಾಮಾನು ವ್ಯಾಪಾರ ಮಾಡ್ಕೋತ ಉದ್ಯೋಗ ಮಾಡ್ಕೋತ ಅಷ್ಟೇ ಮಾಡ್ಕೋತ ಈಗ ಅಲ್ಲೇ ಹಿನಾವರಿತನೂ ನಾವು ಇಲ್ಲಿ ಅಲ್ಲೇ ಸೀಟಾಗೆ ಇದ್ದೀವಿ ರೀ. ಅಪ್ಪನ ಗುಡಿ ಬಲ್ಲಿ ಬಂದೇನವ್ರ ಬಲ್ಲಿ ಅಲ್ಲಿ ಅದೇ ಪುಗ್ಗದ ವ್ಯಾಪಾರ, ಅದು ಆಟೋ ಸಾಮಾನು ಅವು ಅದೇ ವ್ಯಾಪಾರ. ಬೇರೆ ಊರಿಗೆ ಹೋಗಿದ್ರೆ? ಬೇರೆ ಊರಿಗೆ ಹೋದ್ರಿ ಸರ್, ನಾವು ಇಲ್ಲೇ ಇದ್ದೀವಿ. ಮತ್ತು ನಿಮ್ಮ ಜಾಗನಾಗ ಬಂದಿರ್ಲಿಕ್ಕೆ ತಯಾರಿದ್ದೀರಿ? ನಾವು ತಯಾರಿದ್ದೀವಿ ಸರ್. ನಮ್ಮ ಜಾಗ ಕೊಟ್ಟರೆ ನಾವು ಸರ್ಕಾರ ಸಹಾಯ ಮಾಡಿದರೆ ನಮ್ಮ ಜಾಗದಾಗ ಇರ್ತೀವಿ ಸರ್. ಸರ್ಕಾರ ಎಲ್ಲ ಮಾತಿನಿಂದ ನಮ್ಗೆ ಸಹಾಯ ಮಾಡಿದರೆ ನಾವು ಇರ್ಲಿಕ್ಕೆ ಸಿದ್ಧ ಇರ್ತೀವಿ. ಅದ್ರ ಸಲುವಾಗಿ ಈಗ ನೀವು ಬೇರೆ ಯಾರಾದರೂ ರಕ್ಷಣೆ ಮತ್ತು ಸರ್ಕಾರದ ರಕ್ಷಣೆ ಬೇಕೇ ನಿಮ್ಗೆ? ಹ್ಞೂ ಬೇಕು ಸರ್, ನಮ್ಗೆ ಸರ್ಕಾರ ರಕ್ಷಣೆ ಬೇಕು. ಹಾಂ, ಮತ್ತು ಯಾರ್ದು ರಕ್ಷಣೆ ಸದ್ಯಕ್ಕೆ ನಾವು ಎಬಿ ಹೊಸ್ಮನಿ ಸಾಹೇಬ್ರಿಗೆ ನಮ್ಗೆ ಹಿಂಗೆ ಗೊತ್ತಾಯಿತು, ಹಿಂಗೆ ಬಾಬಾ ಅಂಬೇಡ್ಕರ್ ವತಿಯಿಂದ ಹಿಂಗೆ ಇದ್ದಾರಂತ ನಮ್ಗೆ ಗೊತ್ತಾಯ್ತು ರೀ. ಗೊತ್ತಾಕಿಸಿಂದ ನಾವು ಹೋಗಿ ಆ ಸಾಬ್ರ ಬಳಿ ಹೋಗಿ ಹೇಳೋದಾಗೆ ಆ ಸಾಬ್ರು ನಮ್ಗೆ ಮನೆ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಈಗ ನೀವು ಏನು ಮಾಡ್ತೀರಿ ಈಗ ಮುಂದೆ ನಮ್ಗೆ ಗೌರ್ಮೆಂಟ್ ಸಹಾಯ ಕೊಟ್ಟರೆ ನಾವು ಇರ್ಲಿಕ್ಕೆ ಮನೆ ಕೊಡ್ಬೇಕು ರೀ, ಮಕ್ಕಳಿಗೆ ಶಾಲೆ ಕೊಡಬೇಕು. ಮತ್ತು ನಮ್ಗೆ ಇರ್ಲಿಕ್ಕೆ ಎಲ್ಲರಿಗೆ ಹ್ಯಾಂಗೆ ಕೊಡ್ತದ ನಮ್ಮನ್ನು ಗೌರ್ಮೆಂಟ್ ಯಾವ ನಮ್ಮನ್ನು ಮಂದಿಗೆ ಹ್ಯಾಂಗೆ ನೋಡ್ತದ ಆ ನಮ್ಗೆ ನೋಡ್ಕೊಂಡ್ರೆ ನಾವು ಮಾಡ್ಕೊಂಡು ನಾವು ದಂಧ ಬಲ ನಾವು ಜೀವನ ಮಾಡ್ಕೊತಿರ್ತೀವಿ. ಹಾಂ, ಬೇರೆ ಯಾವ ಜೊತೆ ಒಟ್ಟು ಊರು ಜನದೇ ಟೋಟಲ್ ಊರೇ ಒತ್ತಟ್ಟು ನೀವು ಒತ್ತಟ್ಟು ಒತ್ತಾಟನೂ ಅಲ್ರಿ ನಮ್ದು ಅಂಥ ಪರಿ ಜಗಳ ಇಲ್ಲ. ನಾವು ದತ್ತಾರ ಸಾವುಕಾರಿಗೆ ಆರಿಸ್ಕೊಂಡು ಬರ್ರಿ ಅಂತ ನಾವು 2 ಜನ ನಾವು ಮೊದಲೇ ಆಯ್ ಕಾಂಗ್ರೆಸ್ ಜನನೇ ಇದ್ದೀವಿ ರೀ. ನಾವು ಮೊದಲು ಆಯ್ ಕಾಂಗ್ರೆಸ್ಗೆ ಓಟ್ ಹಾಕೋತ ಇರ್ತೀವಿ ರೀ. ನಮ್ಮ ತಾಂಡದ ಒಳಗೆ ರಾಮ್ಜಿ ಅಂತೇಳಿ ಒಬ್ಬಿದ್ದ, ಲಕ್ಷ್ಮಣ ಅಂತೇಳಿ ಒಬ್ಬಿದ್ದೀರ. ಇದ್ದಾಗ ಲಕ್ಷ್ಮಣ ಅಂತ ನಮ್ಮ ಖಾನಿಗೆ ಬಸಪ್ಪನ ಮಗನಿಗೆ ಚಂದ್ರಶೇಖರ್ ಹಾಕಿರಿ ಓಟ್ ಅಂತ ಲಕ್ಷ್ಮಣ ಹೇಳ್ತಿದ್ದ. ಅವ ರಾಮ್ಜಿ ಅನ್ನೋ ಇಲ್ಲ ದತ್ತಾಪ್ ಸಾವುಕಾರಿಗೆ ಹಾಕಿರಿ ಓಟ್ ಅಂತ ಹೇಳ್ಕೇಸಿಂದ ರಾಮ್ಜಿ ಹೇಳ್ತಿದ್ದ. ಅದು ರಾಮ್ಜಿ ಜರ ದಬ್ಬಾಳಿಕೆ ಹಾಕಿಸಿಂದ ಲಕ್ಷ್ಮಣ ಗಪ್ ಮಾಡಿ ದತ್ತಪ್ಪಗೆ ಓಟ್ ಹಾಕಿದ್ದು. ದತ್ತಪ್ಪಗೆ ಓಟ್ ಹಾಕಿದ್ಮೇಲೆ ಲೈಟಿಗೆ ಕಂಬ ಹಾಕಿಕೊಟ್ಟ. ಇದು ನಮ್ಗೆ ಕಚ್ಚಾ ರೋಡ್ ಒಂದು ಮಾಡಿಕೊಟ್ಟ. ಕಚ್ಚಾ ರೋಡ್ ಮಾಡಿಕೊಟ್ಟು ಕೇಸಿಂದ 8 ಒಳಗೆ ಅದು ಲಗ್ನ ಚಾಲು ಆಯ್ತು ರೀ. ಲಗ್ನ ಚಾಲು ಆದಾಗೆ ಜಗಳ ಆಗಿತ್ತು.
ಮತ್ತು ನಿಮ್ಗೆ ಊರಾಗ ಯಾರ್ಯಾರ ಸಂಗಡ ಜಗಳ ಐತ್ರಿ? ನಮ್ಮದು ಊರಾಗ ದತ್ತಾರ ಸಾವುಕಾರ ಹಿಡ್ಕೊಂಡು ಜಿಟಿಗೆ ಲಕ್ಷ್ಮಣ, ಜಿಟಿಗೆ ಬಸಣ್ಣ, ಸುಣೂರು ಪೀರಪ್ಪ, ವಡಗೇರಿ ಪೀರಪ್ಪ, ವಡಗೇರಿ ಭದ್ರಪ್ಪ, ಹತ್ನೂರು ಬಾಬು, ಇವರು ಕೊಂಡೇದ ಅಂಬಾರಾಯ, ಕೊಂಡೇದ ಭೀಮಶ, ಕೊಂಡೇದ ತುಕ್ಕಪ್ಪ, ಕೊಂಡೇದ ಬಸಪ್ಪ, ಇವರೆಲ್ಲರೂ ಸೇರ್ಕೆಸಿಂದ ನಮ್ಗೆ ಹೊಡಿ ಮಾಡಿದ್ರು, ನೀರು ಜೀವ ಮಾಡಿದ್ರು. ಆಮೇಲೆ ಯಾರ್ಯಾರಿದ್ರು ಅದು ಗೊತ್ತಾಗೈತೆ ನಮ್ಗೆ. ನಮ್ಮ ಸಿಂಡಿ ಗುಡ್ಸಲಿದ್ದವು ರೀ. ನಾವು ಕೂಲಿ ನಾಲಿ ಮಾಡಿ ನಾವು ಬದುಕ್ತಿದ್ದೇವೆ ರೀ. ಅದ್ರಾಗ ಲಗ್ನದಾಗ ಹೋಗಿ ಜರ ಕಿರಿಕಿರಿ ಆಯ್ತು ರೀ. ಒಟ್ಟು ನಮ್ಮ ಹೊಸು ಜನದ ರೀ, ಒಟ್ಟು ಪಾಸೆ ಚಸೆ ಕುರಿಗಳಿದ್ವು ರೀ. ಒಬ್ಬರ ಮನ್ಯಾಗ 2 ಚೀಲ 3 ಚೀಲ ಜೋಳನಿದ್ದು, ಗೋಧಿ ಇದ್ದು, ಅಕ್ಕಿ ಇದ್ದು, ಬಟ್ಟೆ ಬರೀ ಏನು ಇದ್ದೀವಿ. ಗರೀಬ್ ಹಾಲತ್ನಾಗ ಏನೋ ಸಂಸಾರ ಇತ್ತು ರೀ ಅವ್ರದ್ದು. ಹೊಸ್ತು ರೇಷನ್ ಕಾರ್ಡ್ನು ಇದು ಆಯ್ತು, ಸುಟ್ಟು ಜೋಂಪಡಿ ಸುಟ್ಟಾಗ ರೇಷನ್ ಕಾರ್ಡ್ ಸುಟ್ಟು ರೀ. ಹೊಸ್ತು ಮನೇನು ಕೆಡೋದ್ರು, ಎಲ್ಲ ಮಾಡಿದ್ರು. ಈಗ ಊಟ ಬಟ್ಟೆ ಮ್ಯಾಗ ನಾವು ಹೊರಗೆ ಆಗಿದ್ದೇವೆ ರೀ. ನಮ್ಗೆ ಯಾರೂ ಅಂತ ಕಣನೂ ಮಾಡಿಲ್ಲ. ಡ್ಯೂಟಿ ರೀ, 1 ಸಾರಿ ಇಲ್ಲ 2 ಸಾರಿ ಇಲ್ಲ. ನಾವು ಚಂದ್ರಾವತಿಗೆ ಗುಡಿಗೆ ಹೋಗೋ ಟೈಮಿಗೆ ನಾವು ಪೂಜೆ ಮಾಡಿ ಹೊಂಟಿದ್ದೇವೆ ರೀ. ಊರ ಮಂದಿ ಜಪ್ಪಸಿ ಹಿಡ್ದು ಸ್ಕೂಲ್ ಮುಂದೆ ಎಕ್ಕಿ ಮಾಡ್ಲಾಗ ನಿಂತಿದ್ದು ನಾವು ಹಾಕಿದ್ರು. ಪಡ ಹೊಡೆದ್ರು. ಪಡ ಹೊಡೆದು ಬಂದು ಬೆಂಕಿ ಹಚ್ಚೋದು ಚಾಲು ಮಾಡಿಬಿಟ್ರು ಜೋಪಡಿದ್ದೇವೆ. ಮತ್ತು ಎಲ್ಲ ನಮ್ಮ ಮಂದಿಗೆಲ್ಲ ಜೀವನ ಕುರಿ ಗಿರಿ ಎಲ್ಲ ಪೂರ ಲಾಸ್ ಮಾಡೋಣ. 1 ಸಾರಿ ಇಲ್ಲ 2ನೇ ಸಾರಿ 3ನೇ ಸಾರಿ ಸಾಕು ಬೇಕಾಗದ ಬಳಕೆ ಬಿಟ್ಟು ಹೋಗ್ಯಾರ ನೋಡ್ರಿ ಊರು. ಎಲ್ರಿ ಬದುಕ್ತೇವಂತ ಎಲ್ಲ ಗುಲ್ಬರ್ಗ ಬದುಕ್ಲಾಕತ್ತಾರ. ಐನ್ ಸೀಸನ್ದಾಗ ಪುಣ್ಯಕ್ಕೆ ನಡೆದಾರ. ಐನ್ ಸೀಸನ್ದಾಗ ಹೈದ್ರಾಬಾದ್ಗೆ ಹೋಗಿ ಬರ್ತಾರ. ಹೋಗಿ ಬಂದು ಇನ್ನೂ ಮಾರ್ಕೆಟ್ದಾಗ ಬಂದಿರ್ತಾರೆ ಸರ್. ವ್ಯಾಪಾರ ಚಲೋನ ಅದು ಪರ್ಗಳು ಆಡವ್ರಿ, ಬಲೂನ, ಅದು ಬಾಣ ತಲವಾರ ಗಜಾರಿ ಮಾರ್ತಾವ್ರಿ. ಕುಂಡ್ರು ನಾವು ದುನಿಯಾದ 10 ಸಾರಿ ಕಂಪ್ಲೇಂಟ್ ಕೊಟ್ರಿ, ಯಾರು ದಾದ್ ಮಾಡಿಲ್ಲ. ಪುಣೇಕರ್ ಸರ್ಕಲ್ ಸಾಹೇಬ್ರ ಕೈ ಮ್ಯಾಗ ಆಗ್ಯದ, ಅಶೋಕ್ ಲಾಖೆ ಕೈ ಮೇಲೆ ಆಗ್ಯದ, ಮತ್ತು ಮಾಲ್ಗಾ ತಮೀನ್ ಸಾಹೇಬ್ರ ಕೈ ಮೇಲೆ ಆಗ್ಯದ. ಈಗ ಇವು ಮಾಡ್ಕೊಂಡು ನಮ್ಮ ಆಮೇಲೆ ಆ ಗುರ್ಸಣ್ಣನೂ ಬಂದಿದ್ರಿ ಇಲ್ಲಿ. ಕಿರಾಮನಿ ಎಲ್ಲ ಬಂದಿರು. ಅವ್ರೆಲ್ಲ ಕೈ ಮೇಲೆ ಆಗ್ಯದ್ರಿ ಇಲ್ಲ ನಮ್ಮ ಜನ. ಶಿವಾಳಿ ಸಾಹೇಬ್ರಿ ಬಂದಿರು. ಎಲ್ಲರೂ ಇದ್ವಿ. ಮತ್ತೆ ಏನು ಮಾಡ್ತಾರೆ, ನಿಮ್ಮ ಹಕ್ಕು ಪತ್ರ ಕೊಡ್ತೇವಂತ ಆಶಾ ತೋರ್ಸನ ಬರೋರು ಎಲ್ಲ ಹೊಡೆಯವ್ರು. ಮತ್ತೆ ಹೊಡೆದು ಕಳ್ಸೋದ್ರಿ. ಇಟ್ಟೇರಿ ಸರ್. ಅದೇ ನಮ್ಮ ತಂದೆ ನಾವು ಕೂತಿದ್ದೇವ್ರಿ, ಜೋಪಡಿಯಾಗ ಕೂತಿದ್ದೇವ್ರಿ. ಅದು ಅಂಬಾರಾಯ ಮತ್ತು ಕುಂಬಾರ ಹನುಮಂತ ರೀ, ಮೈಲಾರಿ, ಮತ್ತು ಭದ್ರಪ್ಪ, ಮತ್ತು ಹತ್ನೂರು ಬಾಬು ರೀ, ಮತ್ತು ಶಿರ್ಸಲ್ ರೀ, ಮತ್ತು ಪಿರಾಪ ರೀ, ಮತ್ತು ಅವರು ಶಿರ್ಸಲ್ ರೀ, ಅವ್ರು ಪುರ ಅವರು ಎಲ್ಲ ಬಂದು ನಮ್ಮ ತಂದೆ ನಮ್ಮ ಕೂಡ ಮಾತಾಡ್ಕೊತ ಕೂತಿದ್ದೇವ್ರಿ. ಅವ್ರು ಬಂದು ಹಡಿ ಬುಡಿ ಮಾಡೋಣ. ಹೆಣ್ಮಗಳಿಗೆ ಸುಗ್ರಾಬಾಯಿಗೆ, ಅಜ್ಜಾಬಾಯಿಗೆ, ರಾಜೇಂದ್ರಬಾಯಿಗೆ, ಅಂಬಿಕಾಬಾಯಿಗೆ ಹೆಣ್ಣು ಮೇಲೆ ಎಲ್ಲರೂ ಮಾಡೋಣ. ಅವ್ರು ಅಂಜಿಕೆಲಿಂದ ಬಿಟ್ಟು ಹೊಡೆದ್ರೆ ನಮಗೆ ಒಂದು 2 ಏಟ ಬಿತ್ತು ರೀ. ನಮ್ಮ ತಂದೆಗೆ ತಲೆ ಮೇಲೆ ಬಿತ್ತು ರೀ. ಒಂದು ಬಡ್ಗಿಲಿ ಒಂದು ಹೊಡೆದ್ರು, ಒಂದು ಕಲ್ಲಲ್ಲಿ ಹೊಡೆದ್ರು. ಒಮ್ಮಿಲ್ಲ ಎಲ್ಲ ಹೊಚ್ಚಿ ತಿಪ್ಪಲು ಹೋಗಿರಿ. ಅದು ಪೊಲೀಸರು ಇನ್ಕ್ವೈರಿ ಮಾಡಿಲ್ಲ, ಏನು ಮಾಡಿರಿ. ನಾವು ಕೂತಿದ್ದೇವ್ರಿ ಸರ್. ಕೂತು ಬಳಕ ರೀ ಊರ ಮಂದಿ ಅಂಬಾರಾಯ ಭೂಮಿನದ ನಾವು ಸತ್ತು ಬಳಕ ಇಲ್ಲೇ ಬಂದು ಮಣ್ಣು ಮಾಡ್ತೇವೆ ರೀ. ಗುಡಿ ಎಲ್ಲ ಕೆಡೆಯಾರ, ಮನೇನು ಕೆಡೆಯಾರ. ಹುಣ್ಣಿಗೆ ಬರ್ತೇವೆ ಸರ್. ಹೇಳ್ರಿ. ಚಂದ್ರಾವತಿ ದೇವರಿಗೆ ನಾವು ಮಾಸಿಗೆ ಹುಣ್ಣಿಗೆ ಪೂಜೆ ಮಾಡಿ ಹೋಗ್ತೇವ್ರಿ. ದಂಡಿ ಗಿಂಡಿ ಹಾಕಿರಿ ಹೋಗ್ತೇವ್ರಿ. ನಮ್ಮ ಮಸಾಣ ಮುಟ್ಕಿ ಯಾವಲ್ರಿ ತಿರ್ಕೊಂಡ್ರೆ ನಾವು ಇಲ್ಲೇ ತಂದು ಸಿಂದಗಿ ಒಳಗೆ ಮಣ್ಣು ಮಾಡ್ತೇವ್ರಿ. ಗುಡಿ ಬಾಡ್ದ ಅದು ಹೇಳ್ಬೇಕಲ್ಲ ನೀವು. ನಾವು ಗುಲ್ಬರ್ಗ ಸೂಪರ್ ಮಾರ್ಕೆಟ್ಲಿಂತ ಅಮಾಸಿ ಹುಣ್ಣಿಗೆ ಬಂದು ಕೇಸಿ ದೇವಸ್ಥಾನಕ್ಕೆ ನಾವು ದರ್ಶನ ಮಾಡಕ್ಕೆ ಬರ್ತೇವೆ ಸರ್. ದೀಪ ಹಚ್ಲಕ್ಕೆ ಬರ್ತೇವೆ ಸರ್. ಯಾವಾಗಲೂ ಅಮಾಸಿ ಹುಣ್ಣಿಗೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಯಾವಾಗ ಬರ್ತಾ ಹೋಗುವಾಗ ಕಲ್ಲುಗಳು ಎಲ್ಲ ಕಿಟಂಗಿಗಳು ಎಲ್ಲ ಕೆಡವು ಹಾಕ್ಯಾರ ಸರ್. ಮತ್ತು ಯಾವಾಗ ಬಂದು ಬಳಕ ಮತ್ತು ದಾದಾಗಿರಿ ಅತ್ಯಾಚಾರ ಮಾಡ್ಕೇಸಿ ಅವರು ಯಾಕೆ ಬರ್ತೀರಿ ಹೊಂಟಿರಿ ಎಂಬುದು ಅದನ್ನು ಮಾತಾಡಿ ಯಾವಾಗ ಹೇಳ್ತಾ ಇರ್ತಾರೆ ಸರ್. ಮತ್ತು ಸತ್ತು ಹೋಗ್ಬೇಕು ಮತ್ತು ಮಣ್ಣಿಗೆ ಬಂದು ಬಳಕನು ಮತ್ತು ಎಲ್ಲ ಮಂದಿ ಸೇರ್ಕೊಂಡು ಬಳಕ ಮತ್ತು ಅವ್ರ ಊರ ಮಂದಿ 7-8 ಮಂದಿ ಬಂದು ಕೇಸಿ ನೋಡ್ಕೊತಿರ್ತಾರೆ ಸರ್. ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅದನ್ನ ನೋಡ್ಕೇಸಿ ಎಲ್ಲ ಹಲ್ಲು ಗಿಲ್ಲು ತಿನ್ಕೊತ ಹೋಗ್ತಾ ಇರ್ತಾರೆ ಸರ್ ಅವ್ರು ಮತ್ತು ಬಂದು ಬಳಕ ಬಂದು ನೋಡೋ ಕಲ್ಲುಗಳು ಎಲ್ಲ ರೋಡಿನಾಗ ಎಲ್ಲ ತಮ್ಮ ಜಾಗ ಬಳಿ ಇದು ಹಾಕಿ ಅವ್ರು ಒತ್ತಡಲಿಂತು ಅವ್ರಿಗೆ ಏನೇನೋ ಅನುಮತಿ ಮಾಡ್ಕೊತಾರೆ. ಆದ್ರೂ ಒಂದು ತಿಳ್ತಾ ಇಲ್ಲ ಸರ್. ಆದ್ರೆ ನಮಗೆ ಯಾವುದು ಡಿಪಾರ್ಟ್ಮೆಂಟ್ ನಮ್ಗೆ ಯಾವ್ದು ಸವಲತ್ತು ಕೊಡ್ತಾ ಇಲ್ಲ ಸರ್. ನಮಗೆ ಯಾರು ಕೆರೆ ಮಾಡ್ತಾ ಇದ್ದಿಲ್ಲ ಸರ್. ಅಲ್ಲಿ ಬೀದಿ ಪಾಲೆ ಆಗಿದೆ ಸರ್. ಅಲ್ಲಿ ಗುಡಿಸಲು ಸರ್. ಮಾರ್ಕೆಟ್ದಲ್ಲಿ ಜೀವನ ಅಂದ್ರೆ ನಮ್ಮ ಜೀವನ ಭಾಳ ಹಾಳಾಗಿಬಿಟ್ಟಿದೆ ಸರ್. ನಮ್ಗೆ ಯಾರು ಎತ್ತಿ ಇಟ್ಕೊಳಕ್ಕೆ ರೆಡಿ ಇರ್ತಾ ಇಲ್ಲ ಸರ್. ಬರುವಾಗ ಬಂದ ಕೇಸಿ ಗುಡಿಗೆ ದರ್ಶನ ಮಾಡೋ ಕೇಸಿ ಹೋಗುವಾಗ ಮರುದಿನ ಗಾಡಿ ನೋಡ್ತೇವೆ ಸರ್. ಗುಡಿ ಎಲ್ಲ ಬಿಡಿಸ್ಬಿಟ್ಟಿರು ಸರ್ ಅವರೆಲ್ಲರೂ ಸರ್. ಹಾಂ, ನಾವು ಬಂದು ದರ್ಶನ ಮಾಡುವಾಗ ಗುಡಿ ಇತ್ತು ಸರ್. ಮತ್ತೆ ಇನ್ನೊಂದು ಅಮಾಸಿಗೆ ಬರ್ತಾ ಇದ್ದಾವೆ ಸರ್. ನಮ್ಮ ಗುಡಿ ಎಲ್ಲ ಕಲ್ಲು ಗಿಲ್ಲು ಎಲ್ಲ ಕರಗಿ ಇಟ್ಟು ಬಿಟ್ಟಿರು ಸರ್ ಅವರೆಲ್ಲರೂ ಸರ್. ಪೈಲೆ ಗುಡಿ ಇತ್ತು. ಪೈಲೆ ಎಲ್ಲ ಗುಡಿ ಇತ್ತು ಸರ್.
ಈಗ ನೀವು ಒಂದು ವೇಳೆ ಸರ್ಕಾರ ಹೋಗಿರ ಅಂತಂದ್ರೆ ಇಲ್ಲಿ ಇರ್ಲಕ್ಕೆ ರೆಡಿ ಇದ್ದೀರಾ ಅಂತ? ರೆಡಿ ಇದ್ದೇವೆ ಸರ್ ನಾವೆಲ್ಲ ಸರ್. ಸರ್ಕಾರ ಒಂದು ವೇಳೆ ನಿಮ್ಗೆ ಇರಪ್ಪ ಇಲ್ಲ ಅಂತ ಸವಲತ್ತು ಕೊಡ್ತಂದ್ರೆ ನೀವು ಇರ್ಬೋದು. ಹಾಂ ಇರ್ತೇವೆ ಸರ್. ಅದಕ್ಕೆ ಯಾರು ಹಿಂದೆ ಸಪೋರ್ಟ್ ಇತ್ತಂದ್ರೆ ನಾವು ಸಾಬ್ರ ಪುಣ್ಯಲಿಂತ ನಾವು ಎಲ್ಲ ಬಂದಿದ್ದೇವೆ ಸರ್. ಆದ್ರೆ ಅವರು ಸರ್ಕಾರ ಸಹಾಯ ಮಾಡಿದ್ರು ಇರ್ಲಕ್ಕೆ ನಾವು ಅನುಕೂಲ ಮಾಡ್ಕೊಂಡ್ರು ಸರ್. ಯಾರ್ದು ಅತ್ಯಾಚಾರ ನಡಬೇಡ್ದು ಸರ್. ನಮ್ಗೆ ಸರಿಯಾಗಿ ಊರ ಮಂದಿದಾಗ ಹೆಂಗೆ ನೋಡ್ಕೊತಾವ ಹಂಗೆ ಸರ್ ನಮಗೆಲ್ಲ ಇಡೀ ಕುಟುಂಬದ ಸರಿಯಾಗಿ ನೋಡ್ಕೊಂಡು ಹೋದಂದ್ರೆ ನಮ್ಗೆ ಸಾಕು ಸರ್, ಅಷ್ಟೇ ಸರ್. ಇಲ್ಲೇ ಇದ್ದೀವಿ ರೀ. ನಮ್ಮದು ಎಲ್ಲ ನುಕ್ಸಾನ ಇದು ಹೆಣ್ಮಕ್ಳಿಗೆ ಮೈ ಮೇಲೆ ಬರೋದು ಇದು ಬರೋದು, ಲಾಟಮ್ ಲುಟ್ಟಿ ಮಾಡ್ಯಾರ, ನಮ್ಮ ಮಕ್ಕಳಿಗೆ ಹೊಡೆದಾರ, ನಮ್ಗೆ ಹೊಡೆದಾರ, ಬೆಲ ಸುಖ ನಮ್ಗೆ ಎದಿ ಹಿಡ್ದಾರ, ನಮ್ಮದು ಇದು ಹಿಡ್ದಾರ. ಆ ಅಂಜಿಕೆಲಿಂದು ನಾವು ಇಲ್ಲಿ ಊರು ಬಿಟ್ಟೋದು. ಇದು ಊರು ಬಿಟ್ಟು ಮತ್ತೆ ಇನ್ನ ಪೂನಾ ಬಂದಿದ್ದೆವು. ಪೂನಾ ಬರೋಣನು ಮತ್ತು ನಮ್ಮ ಹರಿಯದು ಹುಡುಗಿಯರಿಗೆ ಎಲ್ಲರಿಗೆ ಇದು ಕೆಡ್ಸೋಣ. ಮಾತ್ರ ಅಂಜಿಕೆಲಿಂದ ನಾವು ಬಿಟ್ಟು ಊರು ಬಿಟ್ಟು ಹೋಗ್ಯೋದು ಕೈಯದ. ಯಾರು ಪೂನಾ ಸೇರ್ಯಾರ, ಯಾರು ಹೈದ್ರಾಬಾದ್ ಸೇರ್ಯಾರ, ಯಾರು ಬೊಂಬೈ ಸೇರ್ಯಾರ, ಇದು ಮಾಡ್ಯಾರ. ಈಗ ಏನು ಮಾಡ್ಬೇಕು? ಯಾರು ಮಾರ್ಕೆಟ್ದಾಗ ಹೋಗಿ ಬಿದ್ದಿದ್ದೆವು, ಇದು ಮಾಡಿದೆವು, ಹಂಗೆ ಮಾಡಿದೆವು, ಏನು ಮಾಡ್ಬೇಕು ಈಗ? ನಾವು ಪೊಲೀಸರಿಗೆ ಕೇಸ್ ಕೊಟ್ಟಿದ್ದೆವು. ನಮ್ದು ಯಾರು ಇನ್ಕ್ವೈರ್ ಮಾಡಿಲ್ಲ, ಯಾರು ಮಾಡಿಲ್ಲ. ನಮ್ಮ ಜಿಂದಗಿ ಎಲ್ಲ ಪೂರ ನಮ್ಮದು ಎಲ್ಲ ಹಾಳು ಮಾಡಿಬಿಟ್ಟಾರ. ಎಲ್ಲ ಮನೆ ಎಲ್ಲ ಬುಕ್ಣಿ ಮಾಡಿಬಿಟ್ರು. ನಮ್ದೆಲ್ಲ ಸತ್ಯಾನಾಶ, ನಮ್ಮ ಗುಡಿ ಸತ್ಯಾನಾಶ, ನಮ್ಮ ದೇವರ ಸುಧನಕ್ಕೆ ಸತ್ಯಾನಾಶ, ಲಾಸ್ಟ್ ನಮ್ಮ ಕುಣಿಗೇರ್ನು ಸತ್ಯಾನಾಶ. ನಮ್ಮ ಕಲ್ಲು ಒಯ್ಯೋದು, ಅವ್ರ ಮನೆ ಕಟ್ಕೊಂಬದು, ಎಲ್ಲ ಝೊಪಡಿ ಗಿಪ್ಪಡಿ ಎಲ್ಲ ಸುಟ್ಟು ಬಿಟ್ರು, ಎಲ್ಲ ಮಾಡಿಬಿಟ್ರು. ನಮ್ಮದು ಎಲ್ಲ ಬಾರ್ದಾನಿ ಸುಟ್ಟು ಬಿಟ್ರು. ಬಾರ್ದಾನಿ ನಮ್ಮ ಕುರಿ ಸುಧನಕ್ಕೆ ಒಯ್ದು ಕೇಸಿ ಅವ್ರು ಸಂಸಾರ ಮಾಡ್ಕೊಂಡ್ರು. ನಮ್ಮ ದನಗಳ ಸುಧನಕ್ಕೆ ಒಯ್ದು ಸಂಸಾರ ಮಾಡ್ಕೊಂಡ್ರು. ಅವರು ಊರು ಮಂದಿ ಒಟ್ಟಾಟ, ನಮ್ಮ ಪಾರ್ದಿ ಜನ ಒಂದು ಒಟ್ಟಾಟ. ಒಬ್ಬರು ಮಾಡೋರು ಹೊಸ ಮಂದಿಗೆ ಇದು ಅದು ಯಾಕ? ಅದು ಅತ್ಯಾಚಾರಿ ಯಾಕ? ನಮ್ಮದು ಏನು ನಾವು ಮಾನವ ಜನ್ಮ ಇದ್ದೇವೆ, ನೀವು ಮಾನವ ಜನ್ಮ ಇದ್ದಿದ್ದೇವೆ. ನಾವು ಮಾನವ ಜನ್ಮ ಇದ್ದೇವಲ್ಲ, ನೀವು ಮಾನವ ಜನ್ಮ ಇದ್ದೀರಿ. ನಿಮ್ಮ ಹೆಣ್ಮಕ್ಳಿಗೆ ಹಿಂಗೆ ಮಾಡಿದ್ರೆ ನಮಗೇನು ಬಿಡ್ತೀರೋ? ಇಲ್ಲ ಅಂದ್ರೆ ನಾವೇನು ಹೆಣ್ಣು ಜನ್ಮ ಇಲ್ಲ, ನಾವು ಹೆಣ್ಣು ಜನ್ಮ ಅಲ್ಲ. ನಮ್ಮದು ಮಾನ ಮರ್ಯಾದೆ ಅದ ಇಲ್ಲ. ನಮ್ಮ ಮರ್ಯಾದೆ ಹೋಯ್ತು ಅಂದ್ರೆ ನಿಮ್ಮ ಮರ್ಯಾದೆನೂ ಹೋಗಂಗೆ ಆಯ್ತಲ್ಲ. ನಿಮ್ಮ ಹೆಣ್ಣು ಜನ್ಮದೂ ಮರ್ಯಾದೆ ಹೋಗಂಗೆ ಅದು. ಈಗ ಸರಿ ಅನ್ಬೇಕಂದ್ರೆ ಈಗ ನಮ್ಮ ಮಕ್ಕಳು ಎಲ್ಲ ಅಂತಾರ, ನಮ್ಮ ಹಿರಿಯರ ಜಾಗ ಎಲ್ಲಿ, ನಮ್ಮದು ನಿಮ್ಮ ಠಿಕಾಣಿ ಎಲ್ಲಿ ಅಂದ್ಕೇಸಿ ನಮಗಂತಾರ. ಅದಪ್ಪ ನಮ್ಮ ಠಿಕಾಣಿ ಇತ್ತು, ಅದು ಸಿಂದಗಿ ಊರ ಇತ್ತು, ಇದು ಇತ್ತು, ಹಿಂಗೆ ಮಾಡ್ಕೇಸಿ ಇದು ಹಾಳಾಗ್ಯದ. ಯಾರಿಗನಾರ ಎಪ್ಪ ಎಣ್ಣ ಕೈ ಕಾಲ ಬಿದ್ದು ಕೇಸಿ ಏನಾರ ಮಾಡ್ಕೇಸಿ ಉಪಜನ ಮಾಡಿ ನಾವು ಬಂದು ಕೇಸಿ ಸಿಂದಗಿ ಊರಿಗೆ ಹೋಗ್ಯವು. ಒಂದು ದಿವಸ ಹೋಗೋದು ಅಂದ್ಕೇಸಿ ನಾವು ಇದಿಷ್ಟು ಪ್ರೀತಿ ಮಾಡ್ತೇವೆ ಅಂದ್ಕೇಸಿ ನಮ್ಮ ಊರಿಗೆ ನಾವು ಹತ್ತಿಯಾಗಿದ್ದೆ ಕೋಲೆ ತುಂಬ ನಾವಾಗ್ನು ಅಂದ್ರೆ ಮತ್ತೆ ಹಂಗೆ ಜರ ಸಾಮಾನಿ ಕಟ್ಲ ತಯಾರು ಮಾಡ್ತಾರೆ. ಹಿಂದಿಗೆ ಹಾಕ್ಬಿಟ್ಟು ಬಂದಿರಿ ಎದ್ರ ಜಗಳ ಜಗಳ
ಅದಾದ ಬಳಿಕ ದುಡ್ಡು ಅಲ್ಲೇನು ಸ್ವಂತ ಮನೆ ಇದ್ದು बाजार का कपड़े जात्री जात्री ಮನೆ ಇಲ್ಲ ರೀ ಸ್ವಂತ ಮನೆ ಇದ್ರಿ ಅದ ರೀ ಬೊಬ್ಬಲ ಬೆಟ್ಟ ಕಡೆಗೆ ಅದ ಬೊಬ್ಬಲ ದಿಕ್ಕ ಕಡೆಗೆ ಅದ ಆಚೆ ಕಡೆ ಮತ್ತೆ ಯಾಕೆ ಬಿಟ್ಟು ಬಂದ್ರಿ ಅದು ಲಗಾಣಿ ಇತ್ತು ನೋಡ್ರಿ ಅವರು ಲಗಾಣಿ ಇತ್ತು ಅವಾಗ ಲಗಾಣಿ ಇತ್ತು ನಮ್ಮಂದು ಲಗಾಣಿ ಇತ್ತು ಅದು ಲಗಾಣದಾಗ ಏನು ಮಾಡ್ಯಾನ ಒಂದು ವಾರ ಹೋಗಿ ಕುಡಾಟ ಕಚ್ಚಿ ಕುಣಿಲಕ್ಕೂ ಹೋಗ್ಯಾನ ಅಲ್ಲಿ ಕುಣಿಲಕ್ಕ ಹೋಗೋಣ ಅವರು ಏನು ಮಾಡ್ಯಾರ ನಮ್ಮ ಹಿಂಸದಾಗ ಯಾಕೆ ಬಂದು ಕಚ್ಚಿ ಕಲ್ಲಿಲೆ ಕತ್ತಿದ ಅಂದ ಕಚ್ಚಿ ಹೊಡಿಲ ಕಚ್ಚ ಹೊಡೋದು ಕಚ್ಚಿ ಬಂದರು ಸಂಡ್ಯಾದಾಗ ನಾವು ಹೂರು ಅಂದ ಕಚ್ಚಿ ಹೋಗಿದ್ದೆ ಗುಡಿಗೆ ಅಂಬಾಬಾಯಿ